ಹಾಳಾದರು. ಅಲ್ಲ, 1 ವರ್ಷ ಸೇರೋ ಅನ್ನ ತಿಂದ್ಬಿಟ್ಟು 3 ಜನನು ಅರ್ಧ ಅರ್ಧ ಸೇರ್ ತಿಂದ್ಬಿಟ್ರ ಅಂತ. ತಿಂದ್ಬಿಟ್ಟು ಸರಿಯಾಗಿ ನಾಕ್ಬಿಟ್ಟು ಇಲ್ಲಿ ನನಗೇನೇ ಬಿರಿಯಾನಿ ಇಲ್ದಂಗೆ ಮಾಡ್ಬಿಟ್ರಲ್ಲ. ಇನ್ನು ನನ್ನ ಮಗಳು ಮಾಡ್ಕೊಂಡು ತಿನ್ನೋ ಅಷ್ಟೊತ್ತಿಗೆ ಆಯ್ತದೆ 3 ಗಂಟೆ ಆಯ್ತದೆ. 3 ಗಂಟೆಗೆ ಮಾಡ್ಕೊಂಡನ ತಿನ್ಲಿ, ಹೆಂಗನ ಮಾಡ್ಕೊಂಡು ಸಾಯ್ಲಿ ಬಿಡು, ನಾನೇನು ಮಾಡೋಕ್ಕಾಯ್ತದಿನ್ನ. ಥೂ, ಎಂಥ ಸಂಬಂಧ ನೋಡ್ಬಿಟ್ಕೊಂಡು ಬಿದ್ಬಿಟ್ವ ನಾವಂತೂ. ನಮ್ಮ ಕರ್ಮಕ್ಕೆ ನಮಗೂ ಇವ್ರಿಗೂ ಸೆಟ್ಟೇ ಆಗಕ್ಕಿಲ್ಲ. ಥೂ, ವಾ ಬಾಮ, ಇವನ್ ಮಂತಾಗಿಂದ ಬತ್ತಿದೀಗ ನೋಡಿ ತಿನ್ನಿವಂತೆ ಬಿರಿಯಾನಿಯ. ಏನಂತ ಹೇಳು? ಬಿರಿಯಾನಿ ದಮ್ ಬಿರಿಯಾನಿ ಮಾಡಿದ್ದೀನಿ ಕಣಮ್ಮ. ಯೂಟ್ಯೂಬಾಗ ನೋಡ್ಕೊಂಡು ನಾನೊಂದಂತೂ ಬೇಗ ಎದ್ಬಿಟ್ಟು ಬೆಳಿಗ್ಗೆ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಮಾಡಿ ದಮ್ ಕಟ್ಸ್ಬಿಟ್ಟು ಬಂದೀವ್ನಿ. ಈಗ ಹೋಗ್ಬಿಟ್ಟು ಹೊಟ್ಟೆ ತುಂಬ ತಿನ್ಬೇಕಣಮ್ಮ, ಹೊಟ್ಟೆ ಹಸಿತಾಯ್ತು ನನಗಂತೂ. ಅದಕ್ಕೆ ತಿನ್ನನಿ ಹೊಟ್ಟೆ ತುಂಬ ಅಂತ ಹೇಳ್ಬಿಟ್ಟು ಈಗೆಲ್ಲ ಮೀಟಿಂಗ್ ಮುಗೀತು. ಹೇಳಿದ್ದೀನಿ ಸಂಗುದೆಲ್ಲ ಒಂದೇ ಕಿತ್ತ ಕಟ್ಬಿಡ್ತೀನಿ ಅಂತ ನಿಂದು ಹೇಳಿದ್ದೀನಿ. ನೀನೇ ಹೇಳ್ದಲ್ಲ ಒಂಚೂರು ಕಾಸು ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಮಾತಾಡಿವ್ನಿ. ಎಲ್ಲನೂ ಆಯಿತು ಅಂತ ಒಪ್ಕೊಂಡವ್ರೆ ಎಲ್ಲರೂ. ಕಟ್ಬಿಟ್ಟ ಕೈ ತೊಳ್ಕೊಬಿಡ್ತೀನಿ ಕಣಮ್ಮ. ಇನ್ನು ಎಲ್ಲಾರು ತಗೋ ಮೆಟ್ ತಿನ್ನಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ. ಇನ್ನೊಂದು ಕಿತ್ತ ಈ ಸಂಘದಾಗ ಸಾಲ್ವೇ ತಗೋಬಾರ್ದು. ಅದಿರಲಿ, ಬಿರಿಯಾನಿ ಕತೆ ಕೇಳು. ಹೊಟ್ಟೆ ಹಸಿತಿತ್ತು ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಅದಕ್ಕೇನೆ ಮಾಡಿರ್ತಾಳೆ ನೋಡನಿ ಅಂತ ಬಂದೆ. ಮನೆ ಒಳಗಡೆಗೆ ಬಂದರೆ 3 ಜನನೂ 1 ವರ್ಷ ಸೇರು ಬಿರಿಯಾನಿಯ ನುಣ್ಣಗೆ ತಿಂದು ಮುಗಿಸವ್ರೆ. ನಾನು ಹೋಗ್ಬಿಟ್ಟು ತಟ್ಟೆ ತಗೊಂಡ್ರೆ ಯವ್ವ ಒಂದು ಒಗ್ಗಳು ಇಲ್ವೇ ತಪ್ಪಳೆಗೆ. ಅಮ್ಮ, 1 ವರ್ಷ ಸೇರಲ್ಲ ಕಣಮ್ಮ, 2 ಸೇರ್ ಮಾಡಿದ್ದು ನಾನು ಬಿರಿಯಾನಿಯ. ಏನೇ ಹೇಳ್ತಿದ್ದೀಗ? 2 ಸೇರ್ ಬಿರಿಯಾನಿಯೇ? ಹ್ಞೂ ಕಣಮ್ಮ, ಒಂದಲ್ಲ 2 ಸೇರ್ ಬಿರಿಯಾನಿ. ಅಯ್ಯೋ ರಾಮ, ಒಳಗಡೆ ಹೋಗಿ ನೋಡಿದ್ರೆ ಒಂದೊಗಳು ಇಲ್ಲ ಕಣಮ್ಮಿ, ಒಂದೊಗಳಿಲ್ಲ ಮನೆ ಒಳಗಡೆ. ಎಲ್ಲ ನುಣ್ಣಗೆಲ್ಲ ತಿಂದ್ಬಿಟ್ಟು ತಟ್ಟೆಯ ಮಡ್ಗವ್ರೆ ಹೋಗತ್ತಾಗಿ. ನಾನು ಹೋಗಿದ್ದೆ ತಟ್ಟೆ ತಗೊಂಡು ಹೋಗಿ ಇಕ್ಕೊಳ್ಳೋಣ ಅಂತ ಹೋದ್ರೆ ಒಂದು ಚೂರನ್ನ ಇರೋದು ಬೇಡವೆ, ಒಂದು ಚೂರು ಇರಲಿಲ್ಲ. ನನಗೆ ಹೋಗತ್ತಾಗ ತಲೆ ಕೆಟ್ಟು ಕ್ಯಾರೆ ಹಿಡ್ದುಬಿಡ್ತು ನನಗಂತೂ. ಅಯ್ಯೋ ಶಿವನೇ, ಏನಪ್ಪ ಅಂದರೆ 1 ವರ್ಷ ಮಾಡಿದ್ಲ ಅಷ್ಟೇನೇನಿಯ. ಎಲ್ಲ ಖರ್ಚಾಯ್ತು ಹಂಗೆ ಹಿಂಗೆ ಅಂತ ಅಂದ್ಬಿಡದ. ಅಯ್ಯೋ ಬೇವರ್ಸಿ ಮುಂಡ್ಯಾರಿಗೆ ಬರ್ಬಾರ್ದು ಬರ ಏನಂತ ಬಂದ್ಬಿಟ್ಲು ಅದ್ನಿ ಎಲ್ಲ ಅವಳು. ಮನಿಯಾಳಿ ಅಲ್ಲ ಒಟ್ಟಸ್ಕೊಂಡು ಬಂದಿದ್ದೀನಿ. ಬೆಳಿಗ್ಗೆ ಬಿರ್ನ ಎದ್ಬಿಟ್ಟು ಎಲ್ಲ ತಿನ್ನು ಗೊರಕೆ ಹೊಡಿತಿದ್ರು ಬೇವರ್ಸಿಗಳು ಎಲ್ರೂ. ಗೊರಕೆ ಹೊಡಿತಿದ್ರೆ ಬುಡುವತ್ತಾಗಿ ಎದ್ಬಿಟ್ಟು ಮಾಡನಿ ಇವನ್ ಕಣಿದ್ನಲ್ಲ ಅಂತ ಹೇಳ್ಬಿಟ್ಟು ಸರ್ಸರ್ನ ಎದ್ದು ಮಾಡಿದ್ರೆ ಈ ಬೇವರ್ಸಿಗಳಿಗೆ ಬಂದಿರೋದು ಏನಮ್ಮ ಒತ್ಗಾಲ. ಇವ್ರಿಗೇನು ಹೊಟ್ಟೆನೋ ಇಲ್ಲ ಕನ್ನಂಬಡಿ ಕಟ್ಟೆನೋ 2 ಸೇರ್ ಮಾಡಿದ್ದೀನಮ್ಮ. ಅಲ್ಗೂನು ಅಯ್ಯೋ ಶಾನೆ ಆಯ್ತದೇನೋ ಬಿಸಾಕ್ಬೇಕಾಯ್ತದೇನೋ 2 ಸೇರು ಅಂತ ಅನ್ಕೊಂಡ್ರೆ ಆದ್ರೂ ನೋಡಮ್ಮ ತಿಂದು ನೆಣಾಗೋಗ್ಬಿಟ್ಟೈತಿ ಇವಕ್ಕೆ. ತಿಂದು ಮಾಡಿ ಹಾಕ್ತೀನಲ್ಲ ಪಿಟ್ಟಿ ಕೂಡ ತಿಂದು ಸಾಯ್ತಾಳೆ ಬಂದ್ಬಿಟ್ಟು ನಮ್ಮನೆಗೆ ಸಾಯ್ಬೇಕಾ ಇವಳು. ದರಿದ್ರದು ಮುಂಡೆ ಇವಳು. ಬರ್ಬಾರ್ದು ಬರ ಇವಳಿಗೆ, ಒತ್ತಗಾಲ ಬರ ಇವಳಿಗೆ. ಏಯ್ ಬಾಯಿ ಚಕಡಿಕೆ ನಿಂಗೆ ಮಾಡ್ತೀನಿ. ಅದೇನು ಅಂತ ನಿಂಗೆ ಒತ್ತಗಾಲಕ್ಕೆ ಬಂದೈತೆ ನಿಂಗೆ. ಅತ್ತೆನಾದ್ನಿ ಎಲ್ಲ ಇವರು ರಣ ಹದ್ದವಳು ಕಿತ್ಕೊಂಡು ತಿಂತಾರೆ. ಹೀಗೆ ತಾನೇ ಸಂಘ ಎಲ್ಲ ಮುಗಿಸ್ಕೊಂಡತ್ತಾಗ ಬರನಿ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ತಿನ್ನನಿ ಅಂತ ಬಂದ್ರೆ ಮಾಡಿಕ್ಕಿರೋದ್ರಾಗ ಒಂದು ಒಗಳು ಬೀಳ್ಸಿ ಮಾಡಿಲ್ಲ ಅಂತಂದ್ರೆ ಇನ್ನು ಯಾ ಸೀಮೆ ಇರಬೇಡ. ಲೇಲೆ ಇದ್ಯಾಕೆ ಬೀದಿನಾಗ ನಿಂತ್ಕೊಂಡು ಬೈದಾಡ್ತಿದ್ದೀಗ? ಏನ್ಲೇ ಆಯ್ತು? ಏ ಮುಚ್ಚಯ್ಯ ಬಾಯಿನ ನಿನ್ಗೆ, ನಿನ್ ಬಾಯಿಗೆ ಮುಣ್ಣಾಕ. ಬಿರಿಯಾನಿ ಐತಾ ಒಳಗಡೆ ತಿನ್ನಕ್ಕೆ? ಹೋ, ಬಿರಿಯಾನಿಗೋಸ್ಕರ ಕಿತ್ತಾಡ್ತಿದ್ದೀಗೆ ಬಿರಿಯಾನಿಗೆ? ಅಯ್ಯೋ ಬುಡತ್ತಗೆ ಶಾನೆ ಮಾಡಿರ್ಲಿಲ್ವಲ್ಲ, ಅದಕ್ಕೆ ತಿನ್ಕೊಂಡ್ವಿ ಅತ್ತಾಗೆ. ಬಿಡು, ನಿಂಗೆ ಹೋಟ್ಲಾಗ ಒಂದು 2 ಇಡ್ಲಿ ಕಟ್ಸ್ಕೊಂಡು ಬರ್ತೀನಿ, ನಿನಗೂ ಮಗಳಿಗೂ ಇಬ್ರಿಗೂನುವೆ. ಅಯ್ಯೋ ಮೆಟ್ಟು ತಗೊಂಡು ಹಾಕ್ಬಿಡ್ತೀನಿ ಲೋಪರ್ ನನ್ನ ಮಕ್ಳ. ಕಷ್ಟಪಟ್ಟು ಮಾಡಿರೋದು ಎಲ್ಲನೂ ಹಾಕ್ಬಿಟ್ಟು ಕರಿಯವಳನ್ನ ನಿನ್ ತಂಗಿನ ಬಿಲಾಲಿ ನಿಮ್ಮಮ್ಮ. ಥೂ, ನೀವದೇನು ಕುಂಕರ್ಣ ಅಲ್ಲ, ಅದೇನೋ ಒಂಥರ ಬಕಸೂರ್ನ ವಂಶಸ್ತ್ರ. ನೀವು ಎಲ್ರೂ ನಾಕಕ್ಕೆ ಅದು ಯಾವ ಒತ್ತುಗಾಲ ಬಂದು ಸಾಯ್ಲಿಲ್ವಲ್ಲ ನಿಮ್ಮ ಮನೆಯವರೆಲ್ಲನೂ. ಯವ್ವ ಏನೇ ನಿನ್ ಬಾಯೋ ಬಂಬಾಯೋ, ಬರೀ ಬಿರಿಯಾನಿಗೋಸ್ಕರ ಬೀದಿನ ನಿಂತ್ಕೊಂಡಿದ್ದೀಗಲ್ಲ. ಬಿರಿಯಾನಿನಾಗ ಮರ್ಯಾದೆ ಕಳಿತಿದ್ದೀಗ ನೀನು. ಏನಾಯ್ತು ಇವಾಗ? ಮುಡು ಅತ್ತಾಗ ಮಾಡ್ಕೊಂಡು ತಿನ್ನಿವಂತೆ. ಏಯ್ ಮುಚ್ಚು ನಿನ್ ಬಾಯ್ನ, ನಿನ್ನಿಂದನೇ ಎಲ್ಲ ಆಗಿದ್ದು. ನೀನು ಮುಚ್ಕೊಂಡಿರ್ಬೇಕು, ನಿನ್ ಬಾಯಿ ಮುಚ್ಕೊಂಡು. ನೀನು ಏನು 2 ಸೇರ್ ಬಿರಿಯಾನಿ ಏನು ಹಾಕೋದು ಅಂದ್ರೆ ನೀದ? ನಾನು ಕಷ್ಟಪಟ್ಬಿಟ್ಟು ದೊಡ್ಡ ತಪ್ಲಾಗ ಮಾಡಿವ್ನಿ. ಅಲ್ಲಿ ಕುಕ್ಕರಾಗ ಮಾಡಕ್ಕೆ ಆಗಕ್ಕಿಲ್ವಲ್ಲ, ದೊಡ್ಡ ಕುಕ್ಕರ್ ಇಲ್ವಲ್ಲ ನಮ್ಮ ಮನೆಗೆ. 2 ಸೇರ್ ಇಡ್ಸ ಅಂತ ಕುಕ್ಕರು ಮನೆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೊಮಿಕೊಂಡು ತಪ್ಲಾಗ ಮಾಡಿಕ್ಕಿವ್ನಿ. ಬೇವರ್ಸಿಗಳ ಎದ್ಬಿಟ್ಟು ಕೆಲಸ ಮಾಡಕ್ಕಂತೂ ನೀವು ಕ್ಯಾಮೆ ಇಲ್ಲ. ಆದ್ರೆ ನಿಮಗೆ ನಾಲ್ಕಾಗ ಮಾತ್ರ ಬೆಳಿಗ್ಗೆನೇ ಬೇಕು. ನಿಮ್ಗೇನು ಮನುಷ್ಯತ್ವ ಇಲ್ವಾ? ಅವಳಷ್ಟು ಕಷ್ಟಪಟ್ಟು ಮಾಡೋಳಪ್ಪ, ಅತ್ತಾಗ ತಂದುಬಿಟ್ಟು ಅತ್ತಾಗ ಇಕ್ಕನ ಅವಳು ಒಂಚೂರು ತಿನ್ಕೊಳ್ಳಿ ಅನ್ನೋದು ಬಿಟ್ಬಿಟ್ಟು ನಾಕಿದ್ರಲ್ಲ. ಏಯ್ ನಿಂಗೆ ಏನಂತ ಹೇಳೋಗಿದ್ದೆ ಕಣತೆ ನಾನು? ಹೇಳಿಲ್ವ ನಾನು? ಇಲ್ಲ, ನಾನು ಬತ್ತೀನಿ ದಮ್ ಕಟ್ಸಿದ್ದೀನಿ ಬಂದ್ಬಿಟ್ಟು ನಾನು ಆಮೇಕಿಂದ ನಿಮ್ಗೆ ಹಾಕ್ಕೊಡ್ತೀನಿ ಅಂತ ನಾನು ಹೇಳಿಲ್ವ ನಿಮಗೆ? ಅದಕ್ಕೂ ಮುಂಚೆನೇ ನಾಕ್ಬಿಟ್ಟಿದ್ದೀನ ಅಂತಂದ್ರೆ ಥೂ, ಅದೇನು ಜನನೋ. ಅಯ್ಯೋ ಒಂದು ಬಿರಿಯಾನಿಗೋಸ್ಕರ ಹಿಂಗೆಲ್ಲ ಕಿರ್ಚಾಡ್ತಿದ್ದೀಗಲ್ಲ, ಅದು ಬೀದಿನಾಗ ನಿಂತ್ಕೊಂಡು ಒಂದು ಬಿರಿಯಾನಿಗೋಸ್ಕರ. ಏನ್ ಬಂದೈತೆ ನಿಂಗೆ ಗೊತ್ತಗಲ್ಲ ನಿನಗೆ? ಬಿರಿಯಾನಿಗೋಸ್ಕರ ಬೀದಿನ ನಿಂತ್ಕೊಂಡು ಬಾಯ್ ಬಿಡ್ಕೊಂಡ್ರೆ ಏನ್ ಬಿರಿಯಾನಿ ಎಂದು ಕಂಡಿಲ್ವೇ ನಿನಗೆ? ಏನ್ ಬಂದೈತೆ ನಿಂಗೆ ದೊಡ್ಡಪತ್ತೆ ಹೇಳಿ ನಿನಗೆ? ಬಿರಿಯಾನಿ ಅಲ್ಲ ಮಾಡಿಕಿರೋ ತಿನ್ನಕ್ಕೆ ತಾನೇ. ನೀನು ಎಷ್ಟು ಮಾಡಿಕಿದ್ಯಾ ಅಂತ ಮಾತಾಡ್ತೀರಾ? ಅಯ್ಯೋ ಅಕ್ಕ ಕೇಳಿಸ್ಕೊಳ್ರಿ ಎಲ್ಲನೂ ಹೆಂಗ್ ಮಾತಾಡ್ತಾಳೆ ತಿನ್ಬಿಟ್ರು ಅಂತ ಹೇಳ್ಬಿಟ್ಟು. ಓಹೋ ಹೆಂಗ ಆಡ್ತಾಳೆ ಅಂದ್ರೆ ಇವಳು ಮನಿಯಾಳಿ. ಲೇ ಯೋನಂತೆ ಬಿರಿಯಾನಿ ತಿಂದ್ರೆ ನಿನ್ಗೇನ್ಲೇ ಕಷ್ಟ ಈಗ? ನಿಮ್ ಚೊಲ್ಮುಕ್ ನಾಚಿಕೆ ಆಗ್ಬೇಕು ನಿಮ್ಗೆ. ಮಾಡಿಕ್ಕಿರೋದು ನಾಕಿದಿರ ನೀವು? ನನಗಿರ್ಸಿದಿರೇನ್ರ ನೀವು? 2 ಸೇರು ಬುಡಪ್ಪದಾಗ ಮಧ್ಯಾಹ್ನಕ್ಕೂ ಆಯ್ತದ, ಅದನ್ನೇನಿಯಾ ಬೆಳಿಗ್ಗೆಕ್ಕೂ ಆಯ್ತದೆ. ಅಂತ ಮಿಗಕ್ಕಿಲ್ಲ ಬಿಡು, ಇವತ್ತು ಭಾನುವಾರ ತಿನ್ಕೊಳ್ಳಿ ಅಂತ ಮಾಡಿ ಕುದ್ರೆ ಬಿಯವರ್ಸಿಗಳ. ಇಂಥ ಕೆಲಸ ಮಾಡಿದ್ರೆ ಮಯೂರಿಯಕ್ಕಿಲ್ವ ನನಗೆ? ಉರಿಯದ ನನಗೆ ಕ್ಯಾರದಾಗ ಹೊಡೆದ್ಬಿಡ ಅನ್ನಿಸ್ತಾಯ್ತು ನನಗಂತೂ. ಜ್ವರ ಬರ ಗಂಟ ನನ್ಗೆ ಲೋಪರ್ ಬಡ್ಡಿಗ್ಲ ನಿಂಗೆ ಯೋನ್ ತಗೊಂಡು ಹಾಕ್ಬೇಕು ನಾಕಾಣೆ ಬಿಡು. ಥೂ ನಾಚಿಕೆ ಆಗಕ್ಕಿಲ್ಲ ನಿಂಗಂತೂ. ಗಂಡನ ಮನೆ ಬಿಟ್ಬಿಟ್ಟು ಬಂದು ಸೇರ್ಕೊಂಡು ಅಯ್ಯೋ ಅನ್ನಿಸ್ತೀಯಲ್ಲ.
ಆ ನೀನೇನ್ ಸಾಚನ ನೀನ್ ಬಂದ್ಬಿಟ್ಟು ಸೇರ್ಕೊಂಡಿಲ್ವಾ ನೀನು ಅಷ್ಟೇ ಏನಿಯ ನೀನು ಬಂದು ನೀನ್ ತವ್ರ ಮನೆಗೆ ಏನಿಯ ಸೇರ್ಕೊಂಡ್ರದು ನಾನು ಬಂದ್ಬಿಟ್ಟು ಅದಕ್ಕೆ ನನ್ನ ತವ್ರ ಮನೆಗೆ ಏನಿಯ ಸೇರ್ಕೊಂಡ್ರದು ನಾನುನುವೆ ಓಹೋ ಏನ್ ಹೇಳಕ್ ಬಂದ್ಬಿಟ್ಲು ಇವಳಂತುನುವೆ ಲೇ ಮಾನ ಮರ್ಯಾದಿ ಬಿಟ್ಟೋಳೆ ಮೂರು ಬಿಟ್ಟೋಳೆ ಕೇಳಿಸ್ಕೊಂಡ್ರ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಬಂದ್ಬಿಟ್ಟು ಎಷ್ಟು ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಇನ್ನೇನ ಇವ್ರ ಅಣ್ಣನ ಮನೆಗೆ ನಾನು ಇದ್ಬಿಟ್ಟಿದ್ರೆ ಇನ್ನೆಷ್ಟು ಮಾತಾಡೋಳು ಲೌಡಿ ರೀ ಏನ್ ಮಕ್ಕ ನೋಡ್ತಿದ್ದೀರಾ ಹಿಡ್ಕೊಂಡಲ್ಲ ತೊದಕ್ರಿ ನೋಡೋಣ ಥೂ ಮಾನ ಮರ್ಯಾದೆ ಇಲ್ದಿರವು ಏಯ್ ಇವಾಗ ನನ್ಗೆ ಅದೆಲ್ಲ ಗೊತ್ತಿಲ್ಲ ಹೋಗಿ ಕೋಳಿಯ ಎತ್ಕೊಬಿಟ್ಟು ಬಂದು ನನಗೂ ನನ್ನ ಮಗಳಿಗೂ ಬಿರಿಯಾನಿ ಮಾಡಾಕು ಬೇಕು ನಮ್ಗೆ ಅಷ್ಟೇನಿಯ ನಾಕಿದ್ರೆಲ್ಲ ಕುಂತ್ಕೊಂಡು ಎಲ್ಲನೂ ಒಂದೇ ಕಿತ ಎರಡು ಸೇರ ಬಿರಿಯಾನಿಯ ತಂದು ಮಾಡಕ್ಕೆ ಇವಾಗ ಅಷ್ಟೊಂದು ಬಿಲ್ಡಪ್ ಕೊಡೋಳು ಏ ಮಗಳೇ ಬಿರಿಯಾನಿಗೋಸ್ಕರ ಬೀದಿನಾಗ ಮರುವಾದಿ ಕಳ್ಕೊಬೇಡ ಬಾ ಸುಮ್ಕೆನೆನಿಯ ಇನ್ನೇನು ಮಾಡಕ್ಕಾಯ್ತದ ತಿಂದಿರೋದು ನೀನು ಕೊಕ್ಸಕ್ಕಾಯ್ತದ ಎದ್ ಬಾ ಸುಮ್ಕೆನೆ ಹೋಟ್ಲಗೆ ಇಡ್ಲಿ ಪಡ್ಲಿ ತಿನ್ನಿವಂತ ಬಾ ನಿನ್ಗೂ ಇವಳಿಗೆ ಕಟ್ಟಿಸ್ಕೊಡ್ತೀನಿ ತಿನ್ಕೊಳ್ಳಿ ಒಂದ್ ಬಾ ಇನ್ನೇನು ಮಾಡಕ್ಕಾಯ್ತದೆ ಎಲ್ಲ ಊರಾಗೆಲ್ಲ ನಿಂತ್ಕೊಂಡು ನೋಡ್ತಾವ್ರಿ ಎಲ್ಲ ಸಂದಕ್ಕಿರಕ್ಕಿಲ್ಲ ಬಾ ಸುಮ್ಕೆನೆನಿಯ ಒಂದಿನ ಸಂದನಮ್ಮ ಒಂದಿನ ಸಂದ 2 ದಿನ ಸಂದ ಮಾಡ್ದಾಗ ಇವ್ರಿಗೆಲ್ಲ 2 ಸೇರು 3 ಸೇರು ಮಾಡ್ಕೊಂಡು ನಾನು ಕುಂತ್ಕೊಳಕ್ ಆಗಿಲ್ಲ ನನಗಂತೂ ಸಾಕಾಗೋಗ್ಬಿಟ್ಟೈತೆ ನಮ್ಮ ಅತ್ತೆಗೆ ನೋಡಿದ್ರೆ 9 ಬುದ್ದೆ ದಿನಕ್ಕೆ ಇವಳಿಗೆ ನೋಡಿದ್ರೆ ಇವಳು ಹಂಗೆ ಹೊರೆ ಮೇಯ್ತಾಳೆ ಎಲ್ಲಿಂದ ತಂದಾಕ್ಲಿ ನಾನು ಮುಚ್ಕೊಂಡು ಗಂಡನ ಮನೆಗೆ ಹೋಗಿ ಬಿದ್ದಿರೋದು ಬಿಟ್ಬಿಟ್ಟು ಬಂದ್ಬಿಟ್ಟಿಲ್ಲ ನಮ್ಮನ್ನು ಸಾಯಿ ಬಡಿತಾವಳು ನನ್ನಂತೂ ಅಯ್ಯಯ್ಯಪ್ಪ ಪೊದ್ದಿನೂ ಹಿಂಗೆ ಬಾಯ್ ಬಡ್ಕೊಂತಿರ್ಬೇಕಾರೆ ಕಿಸ್ಕೊಂಡು ನೋಡ್ತಿದ್ಲು ಅವ್ರಿಗಾದಾಗೇನೆ ಅವ್ರ ನೋವು ಗೊತ್ತಾಗೋದು ಪೊದ್ದಿ ಅವಾಗ ಇವಳು ಬಂದಾಗ ಎಷ್ಟು ಸಹಿಸ್ಕೊಂಡವಳೆ ಪೊದ್ದಿ ಆದ್ರೂ ಯವ್ವ ಹೋಗತ್ತಾಗೆ ನನಗೆ ಗೊತ್ತಿಲ್ಲ ನಡಿಯೇ ನಡೆದು ಬಿರಿಯಾನಿ ಮಾಡಿ ನಡಿ ಬಿರಿಯಾನಿನಂತೆ ಬಿರಿಯಾನಿ ನಾನು ಯಾಕೆ ಮಾಡ್ಲಿ ನಂಗೇನು ಅದೇ ಕ್ಯಾಮಿಯ ನೀನೇ ನಮ್ಮನೆಗೆ ಬಂದಿಲ್ಲ ಮಾಡಕ್ಕೆ ನಮ್ಮ ಮನೆಗೆ ಬಂದಿರೋ ನೆಂಟ್ರತ್ರ ಯಾರನ್ನೂ ಅಡುಗೆ ಮಾಡ್ಸಕ್ಕಿಲ್ಲ ಬಂದಿರೋ ನೆಂಟ್ರತ್ರ ಮತ್ ಮನೆಗೆ ಮಾಡಕ್ಕಿರೋದೆಲ್ಲ ನಾಕ್ಬಿಟ್ಟು ಕುಂತ್ಕೊಳಕ್ ಮಾತ್ರ ನಿಂಗೆ ಗೊತ್ತಾ ಸಂದ ಗೊತ್ತು ನನಗೂ ಕುಂತ್ಕೊಂಡು ತಿನ್ನಕ್ಕೆ ನೀನು ನಮ್ಮ ಮನೆಗೆ ಬಾ ಕುಂತ್ಕೊಂಡು ಮಾಡಾಕ್ತೀನಿ ಒಂದು ಬಿರಿಯಾನಿ ಇಸ್ಯೋಕೆ ಹಿಂಗೆಲ್ಲ ಬೀದಿನ ನಿಂತ್ಕೊಂಡು ನೀನು ಮಾನ ಮರ್ಯಾದೆ ಕಳಿತೀಯ ಅಂತ ಹೇಳ್ಬಿಟ್ಟು ನಾನು ಕನ್ಸು ಅನ್ಕೊಂಡಿರಲಿಲ್ಲ ಹಿಂಗೆ ಯಾಕೆ ಮಾನ ಮರ್ಯಾದೆ ಕಳ್ತೀಗ ನೀನು ಒಂದು ಚೂರು ನಿಂಗೇನು ಇದಿಲ್ವಾ ನಿನಗೆ ಮಾನ ಮರ್ಯಾದೆ ಅನ್ನೋದು ನಿಂಗೇನು ಇಲ್ವಾ ಇದು ಯಾಕೆ ಹಿಂಗೆ ಮಾಡಿಗೆ ಹೇಳು ಸುಮ್ಮನೆ ನೀನು ಎತ್ತು ನನಗಂತೂ ಒಂಥರ ಆಯ್ತದೆ ಅಮ್ಮ ನೋಡ್ದ ಊರು ಜನ ಎಲ್ಲ ನೋಡ್ತಾವ್ರೆ ಇನ್ನು ನಾವಿನ್ನು ಎಷ್ಟು ತಿಂದು ಬಿಸಾಕ್ತಿದೀವಿ ಅಂತ ಹೇಳ್ಬಿಟ್ಟು ಇದು ಮಾಡೋದು ನೋಡು ನನಗಂತೂ ಒಂಥರ ಬೇಜಾರಾಗ್ತೈತೆ ಬಿರಿಯಾನಿ ಇಸ್ಯೋಕೆ ಹಿಂಗೆಲ್ಲ ಮಾನ ಮರ್ಯಾದೆ ಕಳಿಯೋದೆ ಹೂ ಕಣಮಿ ಸುಮ್ಕೇಣಿಯ ಬರೀ ಬಿರಿಯಾನಿ ಇಸ್ಯೋಕೆ ಹಿಂಗೆಲ್ಲ ಮಾನ ಮರ್ಯಾದೆ ಕಳಿಯಬಾರ್ದಾಗಿತ್ತು ಬಿಡು ನೀನಂತೂ ಯೋ ಮಾನ ಮರ್ಯಾದೆ ಬಿಟ್ಟನೆ ನೀನು ಅವ್ರ ಜೊತೆ ಸೇರ್ಕೊಂಡು ಎಂಟಿನ ಅಯ್ಯೋ ಅನ್ನಿಸ್ತಿದೆಯಲ್ಲ ನಿನ್ನಂತ ಬೇವರ್ಸಿ ನಾನು ಎಲ್ಲೂ ನೋಡಿಲ್ಲ ನೀನೇನಿಯ ದೊಡ್ಡ ಬೇವರ್ಸಿ ನೀನಂತೂ ಬೇವರ್ಸಿ ನನ್ನ ಮಗ ನಾಯಿ ನನ್ನ ಮಗ ನೀನಂತೂ ನಿನಗೆ ಬರ್ಬಾರ್ದು ಬರ ನಿನಗೆ ಒತ್ತಗಲ ಬರ ನಿನ್ಗಂತೂ ನೆಗದ್ಬಿಟ್ಟು ಸಾಯ ನೀನಂತೂ ಎಂಟಿ ಪರ ಮಾತಾಡೋದು ಬಿಟ್ಬಿಟ್ಟು ನೀನು ತಂಗಿ ಪರಕ್ಕೆ ಹೇಳ್ಕೊಂಬಿಟ್ಟಿದ್ದೀಗಲ್ಲ ನೀನು ಅಲ್ಲ ಅವ್ರನ್ನ ಹಾಕ್ಬೇಕಾದ್ರೆ ನಿನಗೆ ಎಂಟಿಗೆ ಗೆಪ್ತಿ ಬರಲ್ವ ನಿನಗೆ ಎಂಟಿಗೋಸಿ ಕೊಡ್ಬೇಕಪ್ಪ ಅದು ಇದು ಅಂತ ಹೇಳ್ಬಿಟ್ಟು ಗೆಪ್ತಿಗೆ ಬರಲ್ವ ನಿನಗೆ ನಾಯಾಟ ಆಡ್ತಿದ್ದೀಗ ನೀನಂತೂ ನಾಯಿ ನನ್ನ ಮಗ ಆಡ್ದಂಗೆ ಆಡ್ತಿದ್ದೀಗಲ್ಲ ಅವಳೇನೋ ಬಂದವಳೆ ಗಂಡನ್ ಬಿಟ್ಬಿಟ್ಟು ಅಂತ ಹೇಳಿ ನೀನು ನೋಡು ಅವಳಿಗೆ ಸಪೋರ್ಟ್ ಮಾಡ್ತಿರೋದು ಲೇ ಬಿಕ್ನಾಸಿ ನನಗೆ ಬಿರಿಯಾನಿ ಮಾಡಿ ಕುದ್ರೆ ಸರಿ ಇಲ್ಲಾಂದ್ರೆ ಕೂಳು ಬೇಸಾಕಿಲ್ಲ ನಾನಂತೂ ನಮ್ಮ ಮನೆಗೆ ಇಟ್ಕೊಳಕ್ಕಿಲ್ಲ ನಿನ್ನಂತೂ ಮನೆಯಿಂದ ಒಯ್ತಾರ ನೀನಂತೂ ನೀನು ಬಂದ ಮೇಲೆ ನೀನು ಹೆಚ್ಕೊಂಡು ಕುಂತಿರೋದು ಎಲ್ರೂ ಇಷ್ಟು ದಿನ ಹೆಂಗೋ ಒಮ್ಮಿಕೊಂಡೆಲ್ಲ ಸುಮ್ಮನೆ ಇದ್ರು ಇವಾಗ ನೀನು ಶಾನೆ ಹೆಚ್ಕೊಂಡು ಕುಂತಿದ್ದೀಗ ನೀನಂತೂ ನಂಗೆ ಗೊತ್ತಾ ಇರೋ ವಾಪಕ್ಕೆ ತೆಗೆದು 4 ಬಾರಿಸ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು ನಂಗಂತೂ ಅನ್ನಿಸ್ತದ ಹೇಳು ನಾನು ನಮ್ಮ ಅಮ್ಮನ್ನ ನಮ್ಮ ಅಣ್ಣನ ಕಳಿಸ್ಕೊಡು ನಮ್ಮ ಅಣ್ಣನೂ ನಮ್ಮ ಅಮ್ಮ ಎಲ್ಲಿತ್ತಾರೋ ಅಲ್ಲಿಗೆ ಹೋಗ್ಬಿಟ್ಟು ನಾನು ಜೀವನ ಮಾಡ್ತೀನಿ ನಾನೇನು ಕರ್ಕೊಬಿಟ್ಟು ಬಂದು ನಮ್ಮ ಅಣ್ಣನು ನಮ್ಮ ಅಮ್ಮನ ಇಲ್ಲಿ ಇರಿಸ್ಕಂತ ನಾನು ಹೇಳಿಲ್ಲ ನೋಡಿದೆ ನಮ್ಮ ಹೆಂಗ್ ಮಾತಾಡ್ತಾವಳೆ ಈ ನಾನು ಕೆರೆಗೋ ಬಾವಿಗೋ ಬಿದ್ರು ಪರವಾಗಿಲ್ಲ ಇವಳು ಮಾತ್ರ ಅಣ್ಣನ ಜೊತೆ ನಿನ್ನ ಜೊತೆ ಸಂದಾಕಿರ್ಬೇಕು ನಮ್ಮ ಅಣ್ಣನು ಕರ್ಕೊಂಡು ನಾನು ಹೊಂಟೈತೀನಿ ಅಷ್ಟೇ ನೀನು ಯಾರು ಏನಾರು ಅನ್ಕೊಂಡ್ಲಿ ನಮ್ಮನಿಗೆ ಎಲ್ಲ ಬೇರೆ ಕಡೆನೂ ಹೋಗಿ ಸೆಟ್ಲ್ ಆಯ್ತೀವಿ ಅವಾಗ ಏನು ಮಾಡ್ತೀಗ ನಮ್ಮ ಅಣ್ಣನ ನೀನು ಇರಿಸ್ಕೊಂಡಿರೋದಕ್ಕೆ ನಾನು ಬಂದಿದ್ದೀನಿ ನಿನಗೆ ಹೆಂಗೆ ನಿಂತವ್ರ ಮನೆ ಮೇಲೆ ನಿನಗೆ ಹೆಂಗೆ ಒಕ್ಕೈತೋ ನನಗೂ ಅಷ್ಟೇ ಒಕ್ಕೈತೆ ನಮ್ಮ ಅಣ್ಣನ ಮೇಲೂ ನಮ್ಮ ಅಮ್ಮನ ಮೇಲೂ ನನಗೂ ನಮ್ಮ ಅಮ್ಮ ಅಂದರೆ ಪಿರುತಿನೇನೆಯ ನೋಡೇ ಹಿಂಗೆಲ್ಲ ಮಾತಾಡಿದ್ರೆ ನೀನು ಚಿಕ್ಕ ಊಟದ ದಿವಸಕ್ಕೆಲ್ಲ ಮರ್ಯಾದೆ ಕಳೀತಾದ್ರೆ ನೀನಂತೂ ಹಿಂಗೆಲ್ಲ ಕಳಿಯಕ್ಕೆ ಬರ್ಬೇಡ ನಮ್ಮ ತಾಗೆ ನನಗೆ ಸ್ಯಾನೆ ಅಂದರೆ ಸ್ಯಾನೆ ಬೇಜಾರಾಯ್ತದೆ ನಮಗಂತೂ ಊಟದ ದಿವಸಕ್ಕೆ ಎಷ್ಟು ಮಾನ ಮರ್ಯಾದೆ ಕಳಿತಾವಳೆ ನೋಡ್ದೆಲ್ಲ ನೀನು ಎಂಡ್ರು ಕತೆಗೆ ನೋಡ್ದ ಅದಕ್ಕೆ ಹೇಳಿದ್ದು ಬ್ಯಾಡ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ನೀನು ಕೇಳಕ್ಕಿಲ್ವಲ್ಲ ಬ್ಯಾಡ ಅಂತ ಹೇಳ್ಬಿಟ್ಟು ಯಪ್ಪ ಸಾಕು ಸವಾಸನೆನಿಯಾ ಸಾಕು ಸುಮ್ಕೆನೆನಿಯಾ ನಡಿಲ್ಲ ಹೋಗನಿ ಉಲ್ಟಾಗ ಏನು ಅನ್ನಿಸ್ಕೊಳ್ಳೋದು ಬಿರಿಯಾನಿಗೆ ಇಷ್ಟೆಲ್ಲ ಮಾತಾಡ್ಬಿಟ್ಲಲ್ಲ ಬೇಕಾಬಿಟ್ಟು ಕತೆ ಹೇಳು ಅಮ್ಮ ಬಿಡು ಇವಾಗ ಏನು ಸಂಸಾರ ಜಗಳ ಅಂದ್ರೆ ಇವತ್ತು ಇದ್ದದೆ ನಾಳೆ ಕೊಯ್ತದೆ ಏನು ಮಾಡಕ್ಕಾಯ್ತದೆ ಬಿರಿಯಾನಿ ತಿಂದಿರೋದಕ್ಕೆ ಅವಳಿಗೆಲ್ಲ ಒಟ್ಟಸ್ಕೊಂಡಂಗೆ ಮಾತಾಡ್ತಾವಳೆ ಹೋಗಿ 4 ಇಡ್ಲಿ ತಗೊಬಿಟ್ಟು ಬಂದು ಕೊಡ್ತೀನಿ ಸುಮ್ಮನಾಯ್ತಾಳೆ ಅಯ್ಯಪ್ಪ ಲೇ ನನ್ಗೆ ಹೊಡಿತೀಯೇನೆ ಮಾಡಿಕಿರ ಬಿರಿಯಾನಿನ ಹೊಟ್ಟೆ ತುಂಬ ತಿಂದ್ಬಿಟ್ಟು ಮಾಡ್ತಾನೆ ಎಲ್ಲ ಮಾಡಿಯೇ ಮಾಡಿಕಿರ ಬಿರಿಯಾನಿ ತಿಂದ್ಬಿಟ್ಟು ಹೇಳು ಏನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಬಿರಿಯಾನಿ ಎಲ್ಲ ನಾಕ್ಬಿಟ್ಟಲ್ಲ ಏನ್ ಮಾಡ್ತೀಗ ನೀನು ನನಗೆ ಇಡ್ಲಿ ತಗೊಬಿಟ್ಟು ಬಂದು ಕೊಡ್ತೀಯಾ ಹಂಗನ್ನೋರು ನೀವೇ ಇಡ್ಲಿ ತಿಂದ್ಬಿಟ್ಟು ನಂಗೆ ಬಿರಿಯಾನಿ ಇರಿಸ್ಬೇಕಿತ್ತು ಬಿರಿಯಾನಿ ಹಿಂಗೆ ಇಕ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ಬೇವರ್ಸಿಗಳು ತಗೊಬಿಟ್ಟು ಬಂದು ನೀನು ಒಬ್ಬ ಗಂಡನ ಇಡ್ಲಿ ತಗೊಬತ್ತಾನಂತೆ ಇಡ್ಲಿಯ ನನಗೆ ಗೊತ್ತಿರೋ ಕ್ವಾಪಕ್ಕೆ ನಿಮಗೆ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ನಿಮ್ಮನ್ನ ಮೊದ್ಲಿಂದ ಓಡ್ಸ ಗಂಟ ನಂಗೆ ನೆಮ್ಮದಿ ಇಲ್ಲ ಬಿಡು ಅಯ್ಯೋ ನನ್ನ ಸೊಸೆಗೆ ಕ್ವಾಪ ಶಾನೆ ಬಂದೈತೆ ಮಗ ಸ್ವಲ್ಪ ಸಮಾಧಾನವಾಗಿರು ಬೈಕೊಂಡು ಅವಳೇನೇ ಸುಮ್ಮನೆ ಆಯ್ತಾಳೆ ಮಗಳೇ ನೀನು ಮಾತಾಡ್ಬೇಡ ಅವಳಿಗೆ ಒಟ್ಟಸ್ಕೊಂಡವಳಲ್ಲ ಅದು ಒಟ್ಟಸ್ಕೊಂಡ್ರೆ ಎಲ್ರಿಗೂ ಕ್ವಾಪ ಸಿಟ್ಟು ಶಾನೆ ಬರ್ತದೆ ನೀನು ಸುಮ್ಕಿರು ಕ್ವಾಪ ಬಂದಾಗ ಹಂಗೇನೇನಿಯ ಏನು ಮಾಡೋಕ್ಕಾಗಕ್ಕಿಲ್ಲ ಕ್ವಾಪ ಶಾನೆ ಬಂದರೆ ಹಂಗೇನೇನೆ ನೀನು ನೋಡು ನಿಂಗೆ ಎಷ್ಟು ಸಮಾಧಾನ ಆಯ್ತದೋ ಅಲ್ಲಿ ಗಂಟ ಬೈಕೊಬಿಟ್ಟು ಆಮೇಲೆ ಸುಮ್ಮನೆ ಆಗು ಏನೊಂದು ಬಿರಿಯಾನಿ ವಿಷಯನ ದೊಡ್ಡದಾಗ ದೇಶ ಏನೋ ಇದಾಗೋಗ್ಬಿಟ್ಟೈತೆ ಅನ್ನಂಗೆ ಆಡ್ತಿಗಲ್ಲ ಅದೇನೋ ಬೈಕೊಂಡು ಅವಳೆ ಸುಮ್ಮನೆ ಆಯ್ತಾಳೆ ಬೈಕಳಿ ಅದಕ್ಕೆ ಸುಮ್ಕೇನಿಯ ಬೈಕೊಂಡು ಬೈಕ ಸುಮ್ಮನೆ ಆಯ್ತದೆ
ನಿಮ್ಮ ಜನ್ಮಗಳಿಗೆ ಅಪ್ಪ ದೇವ್ರೆ 3 ಬಿಟ್ಟಿರೋನ ನಾನಂತೂ ನೋಡೇ ಇಲ್ಲ. 3 ಬಿಟ್ಬಿಟ್ಟು ಕುಂತಿದ್ದೀರಲ್ಲ, ಅಯ್ಯಪ್ಪ 3 ಬುಟ್ಟೆ ನಿನಗೆ ಕುಂತಿರೋದು ನೀವಂತೂ ಅದೇನು ಜುಲ್ಮ ಅಂತ ಹೇಳ್ಬಿಟ್ಟು ನಿಮ್ದಂತೂ ಇದೈತೋ ಏನೋ ನಾಕಾಣೆ. 3 ಬಿಟ್ಬಿಟ್ಟು ಆಟ ಆಡ್ತಿದ್ದೀರಾ ನೀವಂತೂ ಬೈಕಬೇಕಂತೆ ಬೈಕಣದು. ಯಪ್ಪ ಬಾಯಿ ಹಂಗೆ ನನಗೆ ನೋವು ಬಂದ್ಬಿಡ್ತು ನಿಮ್ಮನ್ನು ಬೈದಾಡಿ ಬೈದಾಡಿ ಬೈದಾಡಿ. ಏನು ಬಂದಿರೋದು ನಿಮ್ಗೆ ದೊಡ್ಡಪತ್ತು, ಏನು ಬಂದಿರೋದು ನಿಮ್ಗೆ ದೊಡ್ಡ ರೋಗ ಅಂತಾನೆ ನಿಮಗೆ ಗೊತ್ತಾಯ್ತಿಲ್ಲ. ನನಗಂತೂ ಕೆರ ತಗೊಂಡು ಹೊಡ್ಕೋಬೇಕು ಹಂಗಾಗೋಗ್ಬಿಟ್ಟೈತೆ ನನಗಂತೂ. ಏನು ಮಾಡನಿ ಏನು ಬಿಡನಿ ಅರ್ಥನೇ ಆಯ್ತಿಲ್ಲ. ನಿಮ್ಮನ್ನು ಕಟ್ಕೊಂಡು ಸಾಯೋ ಪರಿಸ್ಥಿತಿ ಬಂದು ಹಂಗಂತೂ ಈ ಬಿಗ್ನಾಸ್ ಇರಬೇಕು, ಇಲ್ಲ ನಾನಿರ್ಬೇಕು ಮನೆಯಾಗೆ. ನನಗೆ ಗೊತ್ತಿಲ್ಲ ಹೆಂಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ನಾನು ನಮ್ಮ ಅಣ್ಣಂಗೆ ಹೋಗ್ಬಿಟ್ಟು ಹೇಳ್ತೀನಿ. ನನಗೆ ನಮ್ಮ ಅಣ್ಣ ಇಲ್ವೇನು ಹೇಳ್ತೀನಿ ಹೋಗಿ. ನ್ಯಾಯ ಕಲ್ಲಾಗ್ತೀನಿ. ಆಗಲಿ ಸರೋಗ್ಲಿ, ಇವಳು ಹೋಗ್ಲಿ, ಆಮೇಕಿಂದ ನಾನು ಮನೆಗೆ ಬರ್ತೀನಿ. ಏ ಮಗಳೇ, ಅಯ್ಯ ಹೋಗತ್ತಾಗೆ, ಇವಳು ಹೆಂಗೆ ಆಡ್ತಾಳ ನಮ್ಮನೇನಿಯ. ಈಗ ನೋಡಿ ಒಂಚೂರು ಅನ್ನ ಪನ್ನನೋ ಇಡ್ಲಿ ಏನೋ ತಿನ್ಕೊಂಡು ಆಮೇಕಿಂದ ಕುಂತ್ಕೊಂಡು ಮಾತಾಡೋಣ ಎಲ್ಲ ಇಸ್ಕೇನು. ನೋಡಿ ಒಟ್ಟು ತುಂಬಪ್ಪ ಮಗ ನೋಡಿ ಹೊಸ್ಕೊಂಡು ನಿಂತೈತಿ. ಆ ಮಗಿನ ಮೇಲೂ ಇವ್ರಿಗೆ ಏನು ಕರುಣೆ ಇಲ್ವಲ್ಲ. ನನ್ನ ನೆನಪು ಬರೋದು ಬೇಡ ರೀ ನಿಮಗೆ. ಮಗಳು ನೆನಪು ಬರಲಿಲ್ವಾ ನಿಮಗೆ? ಮಗಳಸ್ಕೊಂಡೋಳಪ್ಪ ಅವಳು ಬಿರಿಯಾನಿ ತಿನ್ಬೇಕು ಅಂತ ಆಸೆ ಇರ್ತದಪ್ಪ ಅಂತ ಹೇಳ್ಬಿಟ್ಟು ಒಂದು ಚೂರು ಅನ್ನಿಸ್ಲಿಲ್ವಾ ನಿಮಗೆ? ಅನ್ನಿಸ್ತೆ. ಅಯ್ಯೋ ಇನ್ನೊಂದ್ಕಿತ ಮದಿಯನ್ನು ಇನ್ನೊಂದು ಕೋಳಿ ಕೊಟ್ಟು ಮಾಡಿಸ್ಕೊಂಡ್ಬಿಟ್ಟು ಬಂದು ಏನೋ ಒಂದು ಮಾಡಿದ್ರೆ ಸಾಕು ಅಂತ ಸುಮ್ಕಾದೆ ಅಷ್ಟೇ. ಇನ್ನೊಂದು ಏನೋ ಒಂದು ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಿಮ್ಮ ನಾಲಾಯಕ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ನಿಮ್ಮ ನಾಲಾಯಕ್ಕಿಗೆ ಇಷ್ಟು ಬೆಂಕಿ ಯಾಕೆ ಬೇವರ್ಸಿಲ್ಲ? ನಿಮ್ಮಂಥವ್ರು ಇದು ಬಿಟ್ರೆ ಉದ್ಧಾರ. ಎಂಥ ಸ್ವಂತ ಮಗಳ ಬಗ್ಗೆನೇ ಯೋಚನೆ ಮಾಡಿದಂಗೆ ನಾಕ್ತಿರಲ್ಲ ನೀವು. ಎಂಥ ಬೇವರ್ಸಿಗಳಿರ್ಬೇಡ. ಹಾಳಾಗೋಗ್ರಿ ಎತ್ತಾಗಿ. ಇನ್ನೇನು ಮಾಡೋಕ್ಕಾಯ್ತದೆ? ಹೊರಗಡೆ ತಿನ್ಕೊಂಬಿಟ್ಟು ಬರ್ಬೇಕಲ್ಲ. ಹೋಗೊಂದು ಇಡ್ಲಿ ಕಟ್ಸ್ಕೊಂಬಂದ ನನ್ನ ಮಗಳಿಗೆ ತಿನ್ನಿಸ್ತೀನಿ ಫಸ್ಟು. ನಿಮ್ಗೆ ಆಮೇಕಿಂದ ನೋಡ್ಕೊತೀನಿ. ಇಷ್ಟಕ್ಕೆ ಬಿಡ್ತೀನಿ ಅಂತ ಅನ್ಕೋಬೇಡ, ನಿಮ್ಮನ್ನ ಮಾಡ್ತೀನಿ. ಅಮ್ಮ ಅಲ್ಲಿ ನೋಡಮ್ಮ, ಏನೋ ನಾವು ಬಂಗಾರವ ದಾರೋಡೆ ಹೊಡೆದೆ ಅನ್ನಂಗೆ ಮಾಡ್ತಾಳೆ. ನಾವ್ ಏನಮ್ಮ ಮಾಡಿದ್ವಿ? ಏನಮ್ಮ ಮಾಡಿದ್ವಿ ಅಂತ ಹೇಳಿದ್ರೆ ಬರೀ ಬಿರಿಯಾನಿ ತಿನ್ನೋದಕ್ಕೆ ಇಷ್ಟೆಲ್ಲ ಮಾತಾಡೋದ? ಬರೀ ಬಿರಿಯಾನಿಗೇನೆಯಾ? ಯಪ್ಪ ಹಿಂಗೆಲ್ಲ ಆಡ್ತಾಳೆ ಅಂತ ಅನ್ಕೊಂಡಿರಲ್ಲ ಬಿಡು ಬಿರಿಯಾನಿಗೆ. ಅಲ್ಲ ಹಂಗೆ ಅನ್ನಂಗಿದ್ರೆ 2ನೇ ರೌಂಡ್ ನಾವು ತಿಂತಾನೆ ಇರಲ್ಲ. ಒಂಚೂರು ಎತ್ತಿಗ್ಬೋದಿತ್ತಪ್ಪ. ಈಗ ಅವ್ರ ಅಮ್ಮ ಅವಳಲ್ಲ, ಅವ್ರ ಅಮ್ಮ ಎಲ್ಲ ಪಿನ್ನಿ ಕಿತ್ತಾಳ ಅಷ್ಟೇನೆ. ನಮ್ಗೆ ಬಿರಿಯಾನಿ ಇಲ್ಲ, 3 ಜನ ಕುಂತ್ಕೊಂಡು ತಿಂತಾ ಇದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೇನೆಯಾ ಹಿಂಗೆ ಆಡ್ತಿರ್ಬೇಕು ಅಂತ ಅನ್ನಿಸ್ತದೆ ಹೇಳು. ನೋಡ್ದ ಹೆಂಗೆ ಆಡ್ತಾವ್ರೆ ಅಂತ ಹೇಳ್ಬಿಟ್ಟು. ಏ ಥೂ ಯಪ್ಪ, ಬಿರಿಯಾನಿ ವಿಷಯಕ್ಕೆಲ್ಲ ಹಿಂಗೆ ಮಾಡಬಾರ್ದಾಗಿತ್ತು ಬಿಡಮ್ಮ. ನನ್ನ ಹೆಂಡತಿ ನನ್ನ ಮಾನ ಮರುವಾದಿ ಕಳಿಬಾರ್ದಾಗಿದ್ದು ಬಿರಿಯಾನಿ ವಿಷಯಕ್ಕೆಲ್ಲ. ಸರಿ ನೋಡಿ ಹೋಗೋಣ.